ಎಲ್ರೂ ಎಲ್ಲೋ ಹೊರಟಿರೋ ಆಗಿದೆ. ಚೆನ್ನಾಗಿರೋ ಶರ್ಟ್ ಹಾಕೊಂಡು ಹೋಗ್ಬೇಕಿತ್ತು ಮಾವ. ಇದು ತುಂಬಾ ಲೋಕಲ್ ಕ್ವಾಲಿಟಿ ಅಂತ ಅನಿಸ್ತಿದೆ. ಒಂದು ವಸ್ತು ಕೊಡ್ತಾರೆ ಅಂದರೆ ಕೊಟ್ಟಿರೋ ವಸ್ತು ಮುಖ್ಯ ಆಗಲ್ಲ, ವ್ಯಕ್ತಿ ಮುಖ್ಯ ಆಗ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ಶರ್ಟ್ ಕ್ವಾಲಿಟಿ ಆಗಲಿ ಕಲರ್ ಆಗಲಿ ಮುಖ್ಯ ಆಗಲ್ಲ, ಕೊಟ್ಟಿರೋದನ್ನ ಪ್ರೀತಿಯಿಂದ ಹಾಕೊಳ್ಳೋದು ಮುಖ್ಯ. ಇದು ನಿನಗೆಲ್ಲ ಅರ್ಥ ಆಗಲ್ಲ ಬಿಡು. ಏನು ವಿಷಯ ಹೇಳು. ಅದು ನಿನ್ನೆ ರಾತ್ರಿ ನೀವು ಊಟ ಮಾಡದೆ ಮಲಗ್ಬಿಟ್ರಿ. ನೀವು ಊಟ ಮಾಡಿಲ್ಲ ಅಂತ ನಾನು ಮಾಡಲಿಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನದ ಅಡುಗೆ ನಾನೇ ಮಾಡಿ ಬಡ್ಸೋಣ ಅಂತ ಅನ್ಕೊಂಡಿದ್ದೀನಿ. ರುಚಿ ರುಚಿಯಾಗಿ ಮಾಡಿರ್ತೀನಿ. ನೀರ್ ಬೇಕಾ ಷಣ್ಮುಗ? ಇಲ್ಲಕ್ಕ, ಮಾಯಾ ಮಾತಾಡ್ಬೇಕಾದ್ರೆ ನಿನ್ ಕೆಂಬಂದ್ಬಿಡತ್ತಲ್ಲ. ಇರ್ಲಿ ಮಾವ, ಮಧ್ಯಾಹ್ನ ಮರಿದೆ ಊಟಕ್ಕೆ ಮನೆಗೆ ಬಂದ್ಬಿಡಿ. ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟ್ ಮಾವ, ಪ್ಲೀಸ್. ಬರ್ತೀನಿ. ಬಾ ಬೆಳ್ಳಿ. ಗಾಳಿ ಯಾವ ಕಡೆ ಬೀಸಿದ್ರು ಅದನ್ನು ಉಪಯೋಗಿಸ್ಕೊಳ್ಳೋದೇ ನನ್ನ ಸ್ಟೈಲ್. ಎಷ್ಟೊತ್ತು ಮಾಡ್ತೀರಾ ಬರಕ್ಕೆ? ಐಶೋ, ಸ್ವಾತಿನ್ ಕರ್ಕೊಂಡ್ ಬಂದ್ಬಿಡು. ತೆಗಿಯೋಣ ಗಾಡಿ. ಮಾವ, ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ ಎಲ್ರು? ನಡೀರಿ ಹೋಗೋಣ. ಯಾಕೆ, ಏನಾಯ್ತು ಮಾವ? ಕಾರ್ತಿ, ತಗೋ ಬಟ್ಟೆ ಕಟ್ಟು. ಇದ್ಯಾಕ್ ಮಾವ ಬಟ್ಟೆ ಕಟ್ಟು ಅಂತಿದ್ದೀರಾ? ನಾವು ಹೋಗ್ತಿರೋ ಜಾಗ ನಿನಗೆ ಗೊತ್ತಾಗಬಾರ್ದು ಅಂತ, ಅದಕ್ಕೆ ಇದೆಲ್ಲ. ಕಾರ್ತಿ, ಓ, ನಾವು ಅಷ್ಟೊಂದೆಲ್ಲ ಪ್ಲಾನ್ ಮಾಡಿರೋದು ಯಾಕೆ? ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ತಾನೇ. ಇದು ಟೀಚಿಂಗು. ಟೀಚಿಂಗ್ ಅಲ್ಲ, ಅದು ಚೀಟಿಂಗ್. ಕಲಿ ಅದೇ ಇಂಗ್ಲಿಷ್ ಕೇಳ್ತೀಯ ನೀನು? ಅದೇ ಟೀಚಿಂಗು. ನೀವ್ ಮಾತ್ರ ನೋಡ್ಬೇಕು, ನಾನ್ ಮಾತ್ರ ಬಟ್ಟೆ ಕಟ್ಕೊಂಡು ಕತ್ಲಲ್ಲೇ ಇರ್ಬೇಕಾ? ನಾನು ನಿಮ್ ತರನೇ ಬರ್ತೀನಿ. ಯಾಕೆ ಮಾವ ಎಲ್ರು ನಗ್ತಿದ್ದಾರೆ? ನಂಗೂ ಹೇಳಿ. ಬೆಳ್ಳಿ, ಇಲ್ಲಿ ಇಂಪಾರ್ಟೆಂಟ್ ಪರ್ಸನ್ ನೀನು. VIP ಕಣಮ್ಮ ನೀನು, VIP. ನೀನು ಹೋಗೋ ಸ್ಥಳ, ನೋಡೋ ಜಾಗ ಎಲ್ಲ ಸೀಕ್ರೆಟ್ ಆಗಿರ್ಬೇಕು, ಸೀಕ್ರೆಟ್. ನೀನು ಖುಷಿ ಪಡೋ ಕ್ಷಣನ ನಾವು ಕಣ್ಣಲ್ಲಿ ನೋಡ್ಬೇಕು ಅಂದ್ರೆ ನೀನು ಬಟ್ಟೆ ಕಟ್ಟಿಸ್ಕೊಳ್ಳೇಬೇಕು. ಈಗ ಹೇಳು, ಏನ್ ಹೇಳ್ತೀಯಾ? ಕಟ್ಟಿಸ್ಕೊತೀಯಾ ಇಲ್ವೋ? ಸರಿ, ನಿಮ್ಮಿಷ್ಟಾಗ ಆಗ್ಲಿ, ಬಟ್ಟೆ ಕಟ್ಟಿ. ರೈಟ್ ಮುದ್ದು, ರೈಟ್. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ನೋವಿಗೆ ಸೂಜಿ ಮದ್ದು ಹಳ್ಳಿ ಹಾಡಮ್ಮ. ತಂದರ
ಬೆಳ್ಳಿ, ನಿನಗೆ ಸಸ್ಪೆನ್ಸ್ ಅಂತ ಹೇಳಿದ್ನಲ್ಲ, ಆ ಜಾಗ ಬಂದಾಯಿತು. ಬಾ. ನಮ್ಮ ಮುತ್ತು ಮಾವ, ನೀವೆಲ್ಲೂ ಕರ್ಕೊಂಡು ಹೋಗ್ತೀರಾ ಅನ್ಕೊಂಡಿದ್ದೆ, ಆದ್ರೆ ಈ ದೇವಸ್ಥಾನ ಕರ್ಕೊಂಡು ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಬೆಳ್ಳಿ, ನೀನು ಹೀಗೆಲ್ಲ ಯೋಚನೆ ಮಾಡ್ತಿರೋದು ನೋಡಿದ್ರೆ ನನಗೆಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ. ಗುರುಗಳು ಭವಿಷ್ಯ ನುಡ್ದಿದ್ದಾರೆ, ನಿನಗೂ ಮುತ್ತುಗೂ ಮದುವೆ ಆಗುತ್ತೆ ಅಂತ. ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ಅಣ್ಣ, ಇದು ಪುಷ್ಪತ ಇದ್ದಿದ್ದ ಮನೆ ಅಲ್ವಾ? ಹೌದು ಕಾರ್ತಿ. ಈ ಊರಿಗೆ ಬಂದಾಗ ಅತ್ತೆ, ಅಜ್ಜಿ, ಬೆಳ್ಳಿ 3 ಜನನೂ ಇದೇ ಮನೇಲಿ ಇದ್ದಿದ್ದು. ಈ ಮನೇಲಿ ಬೆಳ್ಳಿಗೆ ತುಂಬ ನೆನಪಿದೆ. ಕೆಲವು ಸಿಹಿ ನೆನಪಾದ್ರೆ ಇನ್ನು ಕೆಲವು ಕಹಿ ನೆನಪುಗಳು. ಸಿಹಿ ನೆನಪುಗಳು ಖುಷಿ ತಂದುಕೊಟ್ರೆ, ಕಹಿ ನೆನಪುಗಳು ಬುದ್ಧಿ ಹೇಳ್ಕೊಡುತ್ತೆ. ಮತ್ತೆ ಇಷ್ಟು ದಿನ ಈ ಮನೆ ಬಗ್ಗೆ ಯಾಕಣ್ಣ ನಮ್ಗೇನು ಗೊತ್ತಿರಲಿಲ್ಲ? ಅತ್ತೆ ತೀರ್ಕೊಂಡ್ಮೇಲೆ
ಈ ಮನೆನ ತಮ್ಮ ಹೆಸರಿಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಸಂಚು ಮಾಡಿದ್ರು. ಅವರಿಂದ ಕಾಪಾಡಿ ನಾನು ಜೋಪಾನ ಮಾಡಿದ್ದೆ. ನಮಗೋಸ್ಕರ, ನಮ್ಮ ಮನೆಗೋಸ್ಕರ ಬೆಳ್ಳಿ ಎಷ್ಟೆಲ್ಲ ಮಾಡಿದಾಳೆ. ಅದಕ್ಕೆ ನನ್ನ ಕಡೆಯಿಂದ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದೆ. ಇದು ನನಗೆ ಮನೆ ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನಾನು ತುಂಬಾನೇ ಪಾಠ ಕಲ್ತಿದ್ದೀನಿ. ಇದೊಂಥರ ನನಗೆ ಪಾಠ ಶಾಲೆ ಇದ್ದ ಹಾಗೆ. ಮುಂಚೆ ಆಗಿದ್ರೆ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾನು ಮಗು ಆಗಿರ್ತಿದ್ದೆ. ಕಾಲ ಕಳೀತಾ ಒಂದೊಂದೇ ತಿಳಿತಾ ಹೋಯ್ತು. ಈ ಮನೆ ನನಗೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ತಿಳಿಸ್ಕೊಡ್ತು. ಸರಿಯಾದ ಹೆಜ್ಜೆ ಇಡದೆ ಇದ್ರೆ ಬದುಕಲ್ಲಿ ಬಿರುಗಾಳಿ ಹೇಳೋದು ಖಂಡಿತ ಅಂತ ಅರಿವಾಯ್ತು. ಅಮ್ಮ ಅಜ್ಜಿ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈಗಲೂ ಇಲ್ಲೇ ಎಲ್ಲೋ ಅಮ್ಮ ನನ್ನ ಕರೀತಿದ್ದಾರೆ ಅನ್ನಿಸ್ತಿದೆ ಮಾವ. ಅವತ್ತು ಮುತ್ತು ಮಾವ ಏನಾದರೂ ನನ್ನ ಸಹಾಯಕ್ಕೆ ಇರಲಿಲ್ಲ ಅಂದಿದ್ರೆ ನಾನಿವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ನನ್ನ ಪಾಲ್ಗೆ ಮುತ್ತು ಮಾವ ನನಗೆ ಮರು ಜೀವ ನೀಡಿದ ದೇವ್ರ ಹಾಗೆ. ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಬೆಳ್ಳಿ, ನೀನ್ ಕಷ್ಟ ಪಡೋ ಕಾಲ ಎಲ್ಲ ಹೊರಟೋಯ್ತು. ಕಷ್ಟ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಮುತ್ತು ಇರ್ತಾನೆ, ನಿನ್ನಿಂದ ಯಾವಾಗ್ಲೂ ಇರ್ತಾನೆ ಬೆಳ್ಳಿ, ಯಾವಾಗ್ಲೂ ಇರ್ತಾನೆ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ, ಯೋಚನೆ ಮಾಡಬೇಡ. ಬಾ. ಮರುಳೆ ಇದು ಇರುಳ ಚದುರಂಗ ತಿಳಿದುಕೋ ನೀ ಕತ್ತಲೆ ಕೋಣೆ ಮಗಳೇ. ನಿಂತ ನೀರು ಬದುಕು ಕೊನೆಯಾಯ್ತು ಕನಸು ಇದಕ್ಕೂ. ಎದೆಗವಚಿ ನಿಂತು ಸರಿಯಾಗಿ ಕುಂತು ಬರಡಾಯ್ತು ನಿನ್ನ ಬದುಕು.